ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಹಲವಾರು ಮಾಹಿತಿಗಳನ್ನು ನೀಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿನ್ನೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ. ಆದರೆ ಈ ಬಗ್ಗೆ ಮಾರ್ಚ್ 27ನೇ ತಾರೀಕು ಯುಗಾದಿ ಭವಿಷ್ಯದಲ್ಲಿ ಗುರೂಜಿಗಳು ಈ ಬಗ್ಗೆ ಆಲ್ರೆಡಿ ಮುಂಚೆಯೇ ತಿಳಿಸಿದ್ರು. ಇನ್ನು ಈ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ, ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪ್ರಸಾರವಾದಂತಹ ಆ ಒಂದು ವಿಡಿಯೋ. ಆ ವಿಡಿಯೋವನ್ನು ನೋಡ್ಕೊಂಬರೋಣ. ಬಾರ್ಡರ್ ಇದು ಒಂದು ಕ್ಲಾಶಸ್, ಯಾವ್ದಾದ್ರು ಬಾರ್ಡ್ರ್, ಬಾಂಗ್ಲಾದೇಶ್ ಬಾರ್ಡರ್ ಆದರೂ ಕ್ಲಾಶ್ ಆಗ್ಬೋದು, ಪಾಕಿಸ್ತಾನ್ ಬಾರ್ಡ್ರ್, ನಾವು ಯಾರ್ಯಾರು ಎಲ್ಲೆಲ್ಲಿ ಬಾರ್ಡ್ರನ್ನ ಶೇರ್ ಮಾಡ್ಕೊಳ್ತೀವೋ ಅಲ್ಲಿ ಮೇಜರ್ ಕ್ಲಾಶಸ್ ಆಗುತ್ತೆ. ಟೆರರಿಸ್ಟ್ ಎಂಟ್ರಿ ಆಗ್ತಕ್ಕಂಥದ್ದು, ಆ ಒಂದು ಬಾರ್ಡ್ರಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದರೆ ಮೂರನೇ ಅಧಿಪತಿ 8ಕ್ಕೆ ಹೋದಾಗ 8th ಹೌಸ್ ಇಸ್ ದಿ ಹೌಸ್ ಆಫ್ ಟೆರರಿಸಮ್. ನಾವು ಜ್ಯೋತಿಷದಲ್ಲೂ ನೋಡ್ಬೋದು. 8ನೇ ಮನೆ ಟಕ್ಕರ ಸ್ಥಾನ ಅಂತ ಹೇಳ್ತಾರೆ. ಟಕ್ಕರು ಅಂದರೆ ಕಳ್ಳರ ಸ್ಥಾನ. ಸೊ 8ನೇ ಮನೆ ಆ್ಯಕ್ಟಿವಿಟಿಯಲ್ಲಿ ಹೆಚ್ಚು ಗ್ರಹಗಳು ಕೂತಿರೋದ್ರಿಂದ, 5 ಗ್ರಹಗಳು ವಿತ್ ರಾಹು ಕೂತ್ಕೊಂಡಿರೋದ್ರಿಂದ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಬಾರ್ಡರ್ ಏರಿಯಾದಲ್ಲಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು, ಅಲ್ಲಿ ಮೇಜರ್ ಆಪ್ರೇಷನ್ಸ್ ಮಾಡ್ತಕ್ಕಂಥದ್ದು, ಅದು ಒಂಥರ ತಲೆನೋವು ಆಗ್ತಕ್ಕಂಥದ್ದು ತೋರಿಸ್ತದೆ. 2 ಕಡೆ 3 ಕಡೆ ಎಲ್ಲ ಅಟ್ಯಾಕ್ ಆಗ್ತಕ್ಕಂಥದ್ದು ತೋರಿಸ್ತದೆ. ನ್ಯಾಷನಲ್ ಸೆಕ್ಯೂರಿಟಿಗೆ ಒಂದು ತಲೆನೋವಿನ ಒಂದು ಸಂಗತಿ ತೋರಿಸ್ತಾ ಇದೆ. ಗುರುಗಳೇ, ಈ ಬಗ್ಗೆ ಆಲ್ರೆಡಿ ಯುಗಾದಿ ಭವಿಷ್ಯದಲ್ಲಿ ಮುಂಚೆಯೇ ಭವಿಷ್ಯವಾಣಿಯನ್ನು ನೋಡ್ತಿದ್ರೆ, ಈ ಬಗ್ಗೆ ಹೇಳೋದಾದರೆ ಟೈಮ್ ಕಾನ್ಸೆಪ್ಟ್ ಅಂತ ಒಂದು ವಿಚಾರ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ಟೈಮ್ ಕಾನ್ಸೆಪ್ಟಲ್ಲಿ ಎಲ್ಲದಕ್ಕಿಂತ ಮುಂದೆ ಗ್ರಹಗಳು ಅಥವಾ ಎಲ್ಲದಕ್ಕಿಂತ ಮುಂದೆ ನಮ್ಮ ಒಂದು ಟೈಮ್ ಈವೆಂಟ್ಸ್ ಗೊತ್ತಿರುತ್ತೆ. ಹೇಗಪ್ಪ ಅಂತ ಒಂದು ಸಿಂಪಲ್ಲು. ಇವತ್ತೇನು ನಾವು ಸೂರ್ಯನ ಬೆಳಕು ಬೆಳಗ್ಗೆ ನೋಡ್ತೀವಿ, ಅದು ಇವಾಗಿಂದಲ್ಲ, 8 ನಿಮಿಷ ಹಳೇದು. ಇವತ್ತೇನು ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿಗಳ ಮೇಲೆ ಬೀಳ್ತಕ್ಕಂಥ ಸೂರ್ಯನ ಕಿರಣಗಳು ಹಿಂದಿನವು, ಅಂದರೆ ಆಲ್ರೆಡಿ ಪಾಸ್ಟ್, ಅಂದರೆ ಅಲ್ಲಿಂದ ಹೊರಟುಬಿಟ್ಟಿದೆ. ಆ ಟೈಮ್ ಕಾನ್ಸೆಪ್ಟನ್ನ ನಾವು ಈ ಗ್ರಹಗಳ ಚಲನೆ, ಸೂರ್ಯ ಸಿದ್ಧಾಂತ, ಹಾಗೆ ಜ್ಯೋತಿಷ್ಯ, ಹಾಗೆ ನಕ್ಷತ್ರ ನಾಡಿ ಪದ್ಧತಿಯ ಪ್ರಕಾರ ಭಾಳ ಈಸಿಯಾಗಿ ಮುಂದಿನ ಘಟನೆಗಳನ್ನು ಆಲ್ಮೋಸ್ಟ್ ನಿಯರ್ ಟು ರಿಯಾಲಿಟಿ. ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, 2019ರಲ್ಲಿ ಕರೋನಾ ಬಗ್ಗೆ, ಸಾಂಕ್ರಾಮಿಕ ಬಗ್ಗೆ ಮೊದಲು ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂಥ ಕರ್ನಾಟಕದಲ್ಲಿ ಏಕೈಕ ಫಸ್ಟ್ ಅಸ್ಟ್ರಾಲಜರ್ ಅಂತಲೇ ನಮ್ಮ ಯೂಟ್ಯೂಬಲ್ಲಿದೆ. ಅದು ಹೇಳಿ 6 ತಿಂಗಳಾದಮೇಲೆ ಅದು ಸ್ಟಾರ್ಟ್ ಆಯಿತು. ಏಪ್ರಿಲಲ್ಲಿ ಹೇಳಿದ್ದದು, 2019 ಏಪ್ರಿಲಲ್ಲಿ ಹೇಳಿದ್ದು. ಅಕ್ಟೋಬರಲ್ಲಿ ಎಲ್ಲ ಕಡೆ ಅದು ಹರಡಿರ್ತಕ್ಕಂಥದ್ದು ಕೊರೋನಾ, ಅದು ಫೇಮಸ್ ಆಗೋಯ್ತು ಕೊರೋನಾ. ಅದಾದ ನಂತರ 20, 21, 22 ಪ್ರತಿ ವರ್ಷವೂ ಕೂಡ ನಮ್ಮ ಉಗಾದಿ ಭವಿಷ್ಯದಲ್ಲಿ ನನ್ನ ಲೆಕ್ಕಾಚಾರ, ಯಾಕಂದ್ರೆ ನಾನು ಹಿಂದೆ ಹೋಗಿ ನೋಡ್ತೀನಿ, ನಾನು ಹೇಳಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟು ಅದು ಟ್ರೂ ಬಂದಿದೆ, ಅಸ್ಟ್ರಾಲಜಿ ಎಷ್ಟು ನಿಜ ಅನ್ನೋಕ್ಕೆ ನಮಗೆಲ್ಲ ಒಂದು ಏನಂತಾರೆ, ಒಂದು ಲಿಟ್ಮಸ್ ಟೆಸ್ಟ್ ಅಂತ ನಾವು ಕರಿತೀವಿ. ಜನ ಏನು ಬೇಕಾದ್ರೂ ವ್ಯಂಗ್ಯವಾಗಿ ಮಾಡ್ಕೊಳ್ಳಿ, ಬೈಕೊಳ್ಳಿ, ಕಮೆಂಟ್ ಹಾಕ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ದೇಶಾಭಿಮಾನ ಇದೆ. ದೇಶಾಭಿಮಾನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ರೀತಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಒಂದು ಮನಸ್ಸಿನ ಒಂದು ಸ್ಥಿತಿ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ 2025 ಮಾರ್ಚ್ 27ನೇ ತಾರೀಕು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಉಗ್ರರ ದಾಳಿ ನಡೆಯುತ್ತೆ. ಬಾರ್ಡರ್ ಏರಿಯಾ ಅಂತಲೇ ಸ್ಪೆಸಿಫೈ ಮಾಡಿದ್ದೀನಿ. ಎಲ್ಲೂ ಒಳಗಡೆ ಮಹಾರಾಷ್ಟ್ರದಲ್ಲೋ ರಾಜಸ್ಥಾನದಲ್ಲೋ ನುಗ್ಗಿ ಮಾಡಿಲ್ಲ, ಬಾರ್ಡ್ರಲ್ಲೇ. ಈ ಒಂದು ವಿಚಾರ ಹೇಳಬೇಕು ಅಂತಂದರೆ, ಬಾಂಗ್ಲಾದೇಶದಲ್ಲೂ ಗಲಾಟೆ ಶುರುವಾಗಿತ್ತು. ಬಾಂಗ್ಲಾದೇಶದಲ್ಲೂ ಆಯಿತು. ಅದು ಸ್ವಲ್ಪ ಬಾರ್ಡರ್ ಏರಿಯಾ, ವೆಸ್ಟ್ ಬೆಂಗಾಲಲ್ಲೂ ಮೊನ್ನೆ ರೀಸೆಂಟಾಗಿ ಸ್ವಲ್ಪ ಕ್ಲಾಶಸ್ ಆಯಿತು. ಆ ಬಾರ್ಡ್ರ್ ಅಂತ ನಾವು ತೊಗೊಂಡಾಗ ಆ ಏರಿಯಾ, ಅದು ಕೂಡ ಧರ್ಮಯುದ್ಧದ ಬಗ್ಗೆನೇ ಬಂದಿರತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ಒಂದು ವಿಚಾರ ತೊಗೊಂಡಾಗ ಭಾಳ ಖಂಡನೀಯ. ಸೊ ಉಗ್ರರ ದಾಳಿ, ಮಾನವೀಯ ಮೌಲ್ಯಗಳನ್ನು ನಾವು ಕಾಪಾಡ್ಕೋಬೇಕು. ಗಲಾಟೆಗಳು ಆಗ್ತವೆ, ಗ್ರಹಗತಿಗಳು ಹೇಳ್ತವೆ, ಅದನ್ನು ನೋಡಿಕೊಂಡು ನಡೀತಕ್ಕಂಥದ್ದು ನಮ್ಮದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಈ ರೀತಿ ಮುಂಬರುವ ಪ್ರಚೋದನಾಕಾರಿಯಾಗಿರ್ತಕ್ಕಂಥ ಕೆಲವು ಘಟನೆಗಳನ್ನು
ಸ್ವಲ್ಪ ತಡೆ ಹಿಡಿಯೋಕ್ಕೆ ಭವಿಷ್ಯವನ್ನು ನಾವು ನೋಡ್ತೀವಿ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಆ ರೀತಿ ನಿಟ್ಟಿನಲ್ಲಿ ಇದೇ ಉಗಾದಿ ಭವಿಷ್ಯದಲ್ಲಿ ಇದೇ ಅಶ್ವವೇಗ ಚಾನಲಲ್ಲಿ ನಾವು 1 ಗಂಟೆಯ ಪ್ರೋಗ್ರಾಮ್ ಅಂತ ಅನಿಸುತ್ತೆ ಮಾತಾಡೋದ್ರಲ್ಲಿ ಪ್ರತಿಯೊಂದು ಆಗುಹೋಗುಗಳನ್ನು ನಾವು ಅದರಲ್ಲಿ ಉಲ್ಲೇಖ ಮಾಡಿದ್ವಿ. ಅದರಲ್ಲಿ ಇದು ಮೇಜರಾಗಿ ಒಂದಿತ್ತು. ಇನ್ನು ಪಾರ್ಲಿಮೆಂಟ್ ಬಗ್ಗೆನೂ ಮಾತಾಡಿದ್ದೆ. ಈ ವಕ್ಫ್ ಬೋರ್ಡ್ ಏನಾಗುತ್ತೆ, ಗಲಾಟೆಗಳಾಗುತ್ತೆ, ಅದನ್ನು ಕೂಡ ಒಂದು ಲೆಜಿಸ್ಲೇಷನಲ್ಲಿ ಪಾಸ್ ಆಗ್ತಾರೆ ಅಂತ. ಇದು ಈಗ ರೀಸೆಂಟಾಗಿ ಬಂದಿರೋ ಗಲಾಟೆಗಳದು. ಮಾರ್ಚ್ 27ನೇ ತಾರೀಕು ರೆಸೊಲ್ಯೂಷನ್ ಪಾಸ್ ಮಾಡೋಕ್ಕಿಂತ ಮುಂಚೆನೇ ಬಂದಿರತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು. ಒಂದು ರೆಸೊಲ್ಯೂಷನ್ ಲೆಜಿಸ್ಲೇಷನಲ್ಲಿ ಪಾಸ್ ಮಾಡ್ತಾರೆ, ಅದೆಲ್ಲ ಕಡೆನೂ ಇಷ್ಟ ಆಗಲ್ಲ, ಪರ ವಿರೋಧ ಗಲಾಟೆಗಳು ಆಗ್ತವೆ. ಎಷ್ಟೊಂದು ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಗಲಾಟೆಗಳಾಗಿರ್ತಕ್ಕಂಥದ್ದು. ಹಾಗೆ ಈಗಿನ ಒಂದು 3ನೇ ಅಧಿಪತಿ ಉಗಾದಿ ಭವಿಷ್ಯ ಅಂತಂದರೆ ನಾವು ಉಗಾದಿಯಲ್ಲಿ ಬರ್ತಕ್ಕಂಥ ಸಮಯಕ್ಕೆ ಕರೆಕ್ಟಾಗಿ ಒಂದು ಲಗ್ನ ಫಿಕ್ಸ್ ಮಾಡಿ ನಮ್ಮ ಗ್ರಹಗತಿಗಳನ್ನು ಫ್ಯೂಚರ್ ಏನಾಗುತ್ತೆ ಅಂತ ನಾನು ನೋಡಿ ಹೇಳ್ತಕ್ಕಂಥದ್ದು. ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಮ್ ಕಾನ್ಸೆಪ್ಟಲ್ಲಿ ಟೈಮ್ ಅಹೆಡ್ ಇದೆ, ನಾವು ಬಿಹೈಂಡ್ ಇದ್ದೀವಿ. ಆಲ್ರೆಡಿ ನಕ್ಷತ್ರಗಳು ಸೂರ್ಯ ಮುಂದೆ ಇದ್ದಾರೆ, ದೇ ಆರ್ ಅಹೆಡ್ ಆಫ್ ಟೈಮ್. ಅವರು ಕಮ್ಮಿ ಅಂದ್ರೂ ಕೂಡ 100 ವರ್ಷ ಮುಂದೆ ಇದ್ದಾರೆ, ನಾವು ಹಿಂದೆ ಇದ್ದೀವಿ, 100 ವರ್ಷ ಹಿಂದೆ ಇದ್ದೀವಿ. 100 ವರ್ಷದಲ್ಲಿ ಮುಂದೆ ಏನಾಗುತ್ತೆ, ಏನೇನು ಟೈಮ್ ಕಾನ್ಸೆಪ್ಟ್, ಇಲ್ಲಿಂದ ಇನ್ಫಾರ್ಮೇಷನ್ ಅಲ್ಲೋಗುತ್ತೆ. ಯಾಕೆಂದರೆ ಅಲ್ಲಿಂದ ನಮಗೆ ಬೆಳಕು ಬರ್ತಕ್ಕಂಥದ್ದು 8 ನಿಮಿಷ ಅಂತಂದರೆ ಇಲ್ಲಿಂದ ಇನ್ಫಾರ್ಮೇಷನ್ ಅವ್ರು 8 ನಿಮಿಷದ ಮುಂಚೆನೇ ಹೊಟ್ಟೋಗಿರುತ್ತೆ ಏನಾಗುತ್ತೆ ಇಲ್ಲಿ ಅಂತ. ಸೊ ಆ ರೀತಿ ಟೈಮ್ ಕಾನ್ಸೆಪ್ಟಲ್ಲಿ ರಿವರ್ಸಲ್ ಆರ್ಡ್ರಲ್ಲಿ ಅಹೆಡ್ ಇರುತ್ತೆ. ಇದು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಕೆಲವ್ರಿಗೆ ಅರ್ಥ ಆಗಲ್ಲ, ಬಟ್ ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮಗೆ ಈ ಗ್ರಹಗಳ ಚಲನೆ, ಫ್ಯೂಚರ್ ಚಲನೆ ನಾವು ನೋಡ್ತೀವಿ, ಟ್ರಾನ್ಸಿಟ್ ನೋಡ್ತೀವಿ. ಇವತ್ತು ಶನಿ ಈ ರಾಶಿಲಿದ್ದಾನೆ, ಗುರು ಈ ರಾಶಿಲಿದ್ದಾನೆ, ಮುಂದೆ 1 ವರ್ಷ ಆದಮೇಲೆ ಅಲ್ಲಿ ಹೋಗ್ತಾನೆ ಅಂತ ಇರ್ತೀವಿ. ಅಲ್ಲಿ ಹೋಗೋ ಟೈಮಲ್ಲಿ ಏನು ಪ್ರಭಾವ ಬೀಳುತ್ತೆ, ಅಥವಾ ಶನಿ ಅಲ್ಲಿ ಹೋಗೋ ಟೈಮಲ್ಲಿ ಏನು ಪ್ರಭಾವ ಬೀಳುತ್ತೆ, ಅಥವಾ ರಾಹು ಹಿಂದೆ ಬಂದಾಗ ಏನು ಪ್ರಭಾವ ಬೀಳುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಟೈಮ್ ಕಾನ್ಸೆಪ್ಟಲ್ಲಿ ಮುಂದೆ ಹೋಗಿ ಈ ಘಟನೆಗಳು ಏನು ನಡೆಯುತ್ತೆ ಅಂತ ಕೂಲಂಕುಷವಾಗಿ ಹೇಳ್ಬೋದು. ಆದರೆ ಈ ಶಾಸ್ತ್ರ ಪ್ರತಿಯೊಬ್ಬರ ಬಾಯಲ್ಲೂ ಈ ಅರ್ಚಕರಿರ್ಬೋದು ಅಥವಾ ಸಾಮಾನ್ಯವಾಗಿ ಸುಮ್ಮನೆ ಜ್ಯೋತಿಷ್ಯನ ಪ್ರೊಫೆಷನ್ ಆಗಿ ಇಟ್ಕೊಂಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಅನೇಕ ಕಾಂಪೌಂಡ್ರ್ ಅಂತ ಕರಿತೀವಿ. ಯಾಕಂದರೆ ಕಾಂಪೌಂಡ್ರ್ ಅಂತ ಕರೆಯೋದು ಜ್ಞಾನನೇ ಇಲ್ಲ, ಸುಮ್ಮನೆ ಬಾಯಿಗೆ ಬಂದಿಂದ ಹೇಳ್ತಕ್ಕಂಥವ್ರು, ಸುಮ್ಮನೆ ಈ ಮಾಟ ಮಂತ್ರ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು, ಆ ಕಾಂಪೌಂಡ್ರ್ಗಳು. ಈ ಒಂದು ಸಬ್ಜೆಕ್ಟ್ನ ಗೊತ್ತಿರಬೇಕು, ತಿಳಿದಿರಬೇಕು. ಎಲ್ಲ ಡಾಕ್ಟ್ರು ಒಬ್ಬ ಪೇಷಂಟ್ನ ನಿಲ್ಲಿಸಿದ್ರೆ ಎಲ್ಲ ಡಾಕ್ಟ್ರು ಒಂದೇ ವಿಚಾರ ಹೇಳಬೇಕು, ಅವ್ರಿಗೇನು ಕಾಯಿಲೆ ಅಂತ. ಒಂದು 25 ಡಾಕ್ಟ್ರು ಒಬ್ಬ ಪೇಷಂಟ್ ಕೂರಿಸಿದ್ರೆ ಇವನಿಗೆ ಏನು ಸಮಸ್ಯೆ ಅಂತ ಎಲ್ಲ ಟೆಸ್ಟ್ಗಳು ಒಂದೇ ಥರ ಮಾಡಿ ಅವರು, ಇವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಇವನಿಗೆ ಕಿಡ್ನಿ ಸಮಸ್ಯೆ ಇದೆ, ಅಥವಾ ಇವನಿಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಹೇಳಿ ಎಲ್ಲರೂ ಬರೆದು ರಿಪೋರ್ಟ್ ಕೊಟ್ಟಾಗ ಇವ್ರಿಗೆ ಇದೇ ಕಾಯಿಲೆ ಇರುತ್ತೆ ಅಂತ ಅದೇ ಇರುತ್ತೆ. ಅದು ಸ್ಟಡಿ ಅಂತ ಕರೀತಾರೆ. ಇಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಂಡಿಲ್ಲ. ಯಾಕಂದರೆ ನಮ್ಮಲ್ಲಿ ಹಿಂದೂಗಳಲ್ಲಿ ಹೇಗೆ ಒಗ್ಗಟ್ಟಿಲ್ವೋ ಜ್ಯೋತಿಷ್ಯದಲ್ಲೂ ಒಗ್ಗಟ್ಟಿಲ್ಲ. ಒಬ್ಬರು ಬೆಳೀತಾ ಇರ್ತಾರೆ ಅಂತಂದರೆ ಅದು ಕಾಲಿಳಿತಕ್ಕಂಥ ಕಾರ್ಯಕ್ರಮನೇ ಜಾಸ್ತಿ ಅವ್ರಿಗೆ ಫಸ್ಟು ಸೆಲ್ಫ್ ಗ್ರ್ಯಾಟಿಫಿಕೇಷನ್ ಮೋರ್ ಇಂಪಾರ್ಟೆಂಟ್ ದೆನ್ ಹ್ಯೂಮನ್ ರಿಯಾಲಿಟಿ ಅಂತ ಕರೀತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಮನುಷ್ಯನ ಮನಸ್ಥಿತಿಗೆ ನಾವು ಏನೂ ಹೇಳೋಕ್ಕಾಗಲ್ಲ, ಅದಿರಲಿ. ಸೊ ನಿನ್ನೆ ನಡೆದಿರ್ತಕ್ಕಂಥ ಒಂದು ದಾಳಿಯಲ್ಲಿ 3ನೇ ಅಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ ಅಲ್ಲಿ 8ನೇ ಮೇಲೆ ಕೂತಿರ್ತಕ್ಕಂಥದ್ದು. ಇಲ್ಲಿ ರಾಹುವಿನ ಜೊತೆ ಕೂತಿರ್ತಕ್ಕಂಥದ್ದು, ಶುಕ್ರ ರಾಹು. ಶುಕ್ರ ಅಂದರೆ ಸಾಮಾನ್ಯವಾಗಿ ನಾವು ಸಂಸಾರ, ಫ್ಯಾಮಿಲಿ ಅಂತ ಕರಿತೀವಿ. ರಾಹು ಬಂದು ಒಂದು ಔಟ್ಸೈಡ್ ಪ್ಲ್ಯಾನೆಟ್, ಔಟ್ಸೈಡ್ ಟೆರರ್, ಔಟ್ಸೈಡ್ ಪರ್ಸನ್ ಅಂತ ನಾವು ಕರಿತೀವಿ. ಮತ್ತು ಅಲ್ಲಿ 5 ಗ್ರಹಗಳ ಸಂಯೋಜನೆ, 5 ಗ್ರಹಗಳ ಸಂಯೋಜನೆ ಮೀನರಾಶಿಲಿ, ಜಲತತ್ವದಲ್ಲಿ. ಆ ಜಲತತ್ವದ ಒಂದು ಜಾಗದಲ್ಲಿ ರಾಹು ಕೂತ್ಕೊಂಡಾಗ ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳಿ ನಾನು ಉಗಾದಿ ಭವಿಷ್ಯದಲ್ಲಿ ಹೇಳಿದಾಗ ಎಷ್ಟೋ ಜನ ಫ್ಯಾಮಿಲಿ ಡಿಸ್ಟರ್ಬ್ ಆಗಿದ್ರು. ಅವ್ರು ಯಾರೋ ಶತ್ರುಗಳಲ್ಲ, ಯಾರು ಈ ಟೆರರಿಸ್ಟ್ ಅವರು ಐಡೆಂಟಿಟಿ ಏನೋ ಕೇಳಿದ್ರಂತೆ, ನಿಮ್ಮ ಐಡೆಂಟಿಟಿಗೆ ತೋರಿಸಿ ಅಂತ ಹೇಳಿದ್ರಂತೆ. ಆಮೇಲೆ ಇನ್ನೂ ಹೇಯ ಕೃತ್ಯನೂ ಮಾಡಿದರೆ ಅದು ಹೇಳೋಕ್ಕಾಗಲ್ಲ ವಾಹಿನಿಲಿ, ಅವ್ರದ್ದೇನೋ ಪ್ಯಾಂಟೆಲ್ಲ ಇದು ಮಾಡಿ ಅದೆಲ್ಲ. ಸೊ ಒಟ್ಟಿನಲ್ಲಿ ಅವ್ರಿಗೆ ಧರ್ಮದ ಆಧಾರದ ಮೇಲೆ ಕೊಂದಿರ್ತಕ್ಕಂಥದ್ದು. ಆ ಕೊಂದಿರ್ತಕ್ಕಂಥ ವ್ಯಕ್ತಿ ಇವನು ಯಾರು ಅಂತ ಗೊತ್ತಿಲ್ಲ, ಈ ತೀರೋಗಿರ್ತಕ್ಕಂಥ ವ್ಯಕ್ತಿ ಅವನು ಯಾರು ಅಂತ ಗೊತ್ತಿಲ್ಲ, ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ. ಯಾವ ರೀತಿಯಾಗಿರ್ತಕ್ಕಂಥ ಬ್ರೈನ್ ವಾಶ್ ಆಗುತ್ತೆ ಅವ್ರಿಗೆಲ್ಲ ಅನ್ನೋದು ನಮ್ಗೆ ಈಗಲೂ ಅರ್ಥ ಆಗಲ್ಲ. ನಮಗೇನೋ ಅವ್ರ ಆಸ್ತಿ ಹೊಡೆದಿದ್ದಾರೆ, ಅಥವಾ ಅವ್ರದ್ದು ಅಪ್ಪನ ಆಸ್ತಿ ಹೊಡೆದಿದ್ದಾರೆ, ಅಥವಾ ಅವರ
ಹೆಂಡತಿಯ ಜೀವನ ನಾಶ ಮಾಡಿದ್ದಾರೆ ಅಥವಾ ಅವ್ರ ಜೀವನ ನಾಶ ಮಾಡಿದ್ದಾರೆ, ಅವ್ರ ಮಕ್ಕಳನ್ನ ಕೊಂದಿದ್ದಾರೆ ಅಂದರೆ ಹೌದಪ್ಪ, ಟಿಟ್ ಫಾರ್ ಟ್ಯಾಟ್, ನೀನು ಆ ವ್ಯಕ್ತಿಗೆ ಮಾಡಿದ್ಯಾ, ನೀವು ಮಾಡೋದರಲ್ಲಿ ಒಂದು ನ್ಯಾಯಬದ್ಧವಾಗಿದೆ. ತಿಳಿದೇ ಇರೋ ವ್ಯಕ್ತಿಗಳಿಗೆ ಮಾಡ್ತಕ್ಕಂಥದ್ದು ಅವರ ತಲೆಯಲ್ಲಿ ಲದ್ದಿ ಇದೆಯಾ ಬುದ್ಧಿ ಇದೆಯಾ ಅನ್ನೋದು ನಮಗೆ ಈಗಲೂ ಅರ್ಥ ಆಗಲ್ಲ. ಮೋಸ್ಟ್ಲಿ ನಾವು ಸಾಮಾನ್ಯವಾಗಿ ಶಾಸ್ತ್ರ ಹೇಳುತ್ತೆ, ಭವಿಷ್ಯ ಹೇಳುತ್ತೆ, ಆದರೆ ಸರಿ ಮಾಡ್ಕೊಳ್ಬೇಕು, ಇದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ಬೇಕು ಅನ್ನೋದೇ ಜ್ಯೋತಿಷ್ಯ ಶಾಸ್ತ್ರ. ಸೀರಿಯಸ್ ಆಗಿ ತೊಗೊಳ್ಬೇಕು ಅನ್ನೋದೇ ಜ್ಯೋತಿಷ್ಯ ಶಾಸ್ತ್ರ. ಯಾಕಂದರೆ ಭವಿಷ್ಯ ನೋಡಿದಾಗ ಈಗ ನಮಗೆ ಬಿಸ್ನೆಸ್ ಮಾಡಬಾರ್ದು ಅಂತ ಇರುತ್ತೆ ನಮ್ಮ ಜಾತಕದಲ್ಲಿ. ಮಾಡಿದ್ರೆ ನೀವು ಇರೋ ಏನೇನು ಆಸ್ತಿ ಪಾಸ್ತಿ ಕಳ್ಕೊತೀರಾ ಅಂತ. ಅದನ್ನು ತಿಳಿದಾಗ ನಾವು ಮಾಡದೇ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಹೌದು ಮಾಡೋದು ಬೇಡ ಅಂತ. ತಿಳಿದಾಗ ಗೊತ್ತಿಲ್ಲ ಇವೆಲ್ಲ ನಾವು ನಂಬಲ್ಲ ಅಂತ ಹೋಗಿ ಕೈ ಸುಟ್ಕೊಂಡು ಆದಮೇಲೆ ವಾಪಸ್ ಬಂದರೆ ಅದು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ರಾಜರು ಆಸ್ಥಾನ ಪಂಡಿತರನ್ನ ನೇಮಕ ಮಾಡ್ತಾಯಿದ್ರು. ಇದು ಏನಾದ್ರು ಸರಿ ಮಾಡ್ಬೋದಾ, ಅಥವಾ ಮುಂದೆ ಬರ್ತಕ್ಕಂಥ ಗ್ರಹಗತಿಗಳಿಗೆ ಆಸ್ಥಾನವೇ ನಾಶ ಆಗುತ್ತಾ. ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆರ್ ದಿ ಸೈಕಲ್ ಆಫ್ ಲೈಫ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಡಿಸ್ಟ್ರಕ್ಷನ್ನು ಕನ್ಸ್ಟ್ರಕ್ಷನ್ ಆಗ್ತಾನೇ ಇರುತ್ತೆ. ಅದು ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದ್ದಾಗ ನಾವು ಅದನ್ನು ಎತ್ತೆಚ್ಚಿಕೊಂಡು ದೊಡ್ಡ ಪ್ರಮಾಣಕ್ಕೆ ದಾರಿ ಮಾಡಿಕೊಡದೇ ಇರತಕ್ಕಂಥದ್ದೇ ಈ ಗ್ರಹಗತಿಗಳ ಸೂಚನೆಯನ್ನು ಕೊಡುತ್ತೆ. ಸೂಚ್ಯಾಂಕ ಅಂತ ನಾವು ಕರಿತೀವಿ. ಇಂಥ ಸೂಚ್ಯಾಂಕವನ್ನು ಜ್ಯೋತಿಷ್ಯ ಶಾಸ್ತ್ರ ಭಾಳ ವಿಶೇಷವಾಗಿ ಒಂದು ಇಂಡಿಕೇಷನ್ ಕೊಡುತ್ತೆ. ಇಂಡಿಕೇಷನ್ ಈಸ್ ಎ ರೂಟ್ ಫಾರ್ ಪ್ರಿವೆನ್ಷನ್. ಇಂಡಿಕೇಷನ್ ಈಸ್ ಎ ರೂಟ್ ಫಾರ್ ಪ್ರಿವೆನ್ಷನ್. ಸೊ ಇಂಡಿಕೇಷನ್ನ ತೊಗೊಂಡು ನಾವು ಪ್ರಿವೆನ್ಷನ್ ಮಾಡಬೇಕು. ಬಟ್ ಇವತ್ತು ಕಲಿಯುಗದಲ್ಲಿ ಪರ್ಸನಲೈಸ್ಡ್ ಜ್ಯೋತಿಷ್ಯ ಆಗಿರೋದ್ರಿಂದ ಎಲ್ಲ ದೋಷ ಹೇಳ್ಕೊಂಬಂದು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಒಂದು ರೀತಿ ಅವಮಾನಗಳು ಮಾಡಿರ್ತಕ್ಕಂಥದ್ದು ಇಲ್ಲಿ ಎರಡು ಕಡೆಯಿಂದನೂ ತಪ್ಪಿದೆ. ಜ್ಯೋತಿಷ್ಯ ಹೇಳೋರಿಂದನೂ ಭಾಳಷ್ಟು ತಪ್ಪಿದೆ, ಹಾಗೆ ಕೇಳೋರಿಂದನೂ ಕೂಡ, ಪಬ್ಲಿಕ್ಕಿಂದನೂ ಕೂಡ ಅದನ್ನು ತೂಚ್ಯವಾಗಿ ನೋಡ್ತಕ್ಕಂಥ ಮನಸ್ಥಿತಿ ಇರೋರು ಕೂಡ, ಅದು ಹಿಂದೂ ಧರ್ಮದಲ್ಲಿರೋರೆ. ಬೇರೆ ಧರ್ಮದವ್ರು ಹೇಳಿದ್ರೆ ಹೌದಪ್ಪ ಅವ್ರಿಗೇನು ಪಾಪ ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತ. ನಮ್ಮ ಧರ್ಮದವರೇ ಈ ಒಂದು ಜಾತಿ ವಿಚಾರದಲ್ಲಿ ಮತ್ತು ಈ ಜಾತಿಯ ಒಂದು ಒಡೆದು ಮಾತಾಡ್ತಕ್ಕಂಥ ವಿಚಾರದಲ್ಲಿ, ಈಗ ಮೊನ್ನೆ ಜನಿವಾರದ ವಿಚಾರದಲ್ಲೂ ಬಂತು ಗಲಾಟೆಗಳು. ಇವೆಲ್ಲವೂ ಕೂಡ ಮಾನಸಿಕವಾಗಿ ಮತ್ತು ಮನಸ್ಥಿತಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಹುಟ್ಟೋದು ಅನ್ನೋದು ಒಂದು ಕರ್ಮದಿಂದ ಹುಟ್ತೀವಿ. ಇಂಥ ಜಾತಿಲೇ ಹುಟ್ಟಬೇಕು ಅನ್ನೋದು ನಾವು ನಿರ್ಣಯ ಮಾಡ್ಕೊಂಡಿರ್ತಕ್ಕಂಥದ್ದು, ಭಗವಂತ ಅಲ್ಲ. ಭಗವಂತನಲ್ಲಿ ಯಾವುದೂ ಭೇದ ಭಾವ ಹಿಂದೂ ಧರ್ಮದಲ್ಲಿ ಕೊಟ್ಟಿಲ್ಲ. ಆದರೆ ಅದನ್ನೇ ಮೂಲವಾಗಿಟ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಜನರಲ್ಲಿ ಭಾಳಷ್ಟಿದೆ. ಮಾನವೀಯತೆ ಮೌಲ್ಯಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂಥೇಳಿ ನಮ್ಮ ಗ್ರೇಟೆಸ್ಟ್ ಧರ್ಮ ಹೇಳುತ್ತೆ. ಅದು ನಮ್ಮ ಸನಾತನ ಹಿಂದೂ ಧರ್ಮ. ಈ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅದನ್ನು ಧರ್ಮದಲ್ಲಿ ವಿಂಗಡಣೆ ಮಾಡಿ ಸರ್ವೇ ಹಿಂದೂ ಸುಖಿನೋ ಭವಂತು ಅಂತ ಎಲ್ಲೂ ಹೇಳಲಿಲ್ಲ. ಇದನ್ನು ಈ ಪಾಯಿಂಟ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಗ್ಗಟ್ಟಲ್ಲಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ. ಒಗ್ಗಟ್ಟಿದ್ದರೆ ನಾಳೆ ನಮಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ನಾವು ಕೇಳೋಕ್ಕೆ ಚೆನ್ನಾಗಿದೆ. ನಾವು ಧರ್ಮನ ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಶಾಸ್ತ್ರದಲ್ಲಿ ಮುಂಚೆನೇ ಬರೆದಿಟ್ಟಿರೋ ಕಾರಣ ಏನು ಅಂತಂದರೆ, ಇಟ್ ಈಸ್ ಆಲ್ ಫಾರ್ ಒನ್ ವರ್ಡ್. ಒಂದೇ ಒಂದು. ನಾವೆಲ್ಲ ದುಡ್ಡು ಬರುತ್ತೋ, ಕಾರ್ ತೊಗೊಳ್ತೀವೋ, ಮನೆ ತೊಗೊಳ್ತೀವೋ, ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲದಕ್ಕಿಂತ ಪ್ರೆಷಿಯಸ್ ಆಗಿರ್ತಕ್ಕಂಥದ್ದು ನಮ್ಮ ಲೈಫೇ ಇಲ್ಲ ಅಂದರೆ ಬೇರೆ ಏನಿದೆ? ಒಬ್ಬ ಗನ್ನಿಟ್ಕೊಂಡು ಒಬ್ಬ ಮನುಷ್ಯನ ಹತ್ರ ಬಂದರೆ ಅವನ ಜೀವನ ಮಾಡ್ಕೊಳ್ಳೋಕ್ಕೆ ಅವನು 20 ವರ್ಷ ಸಂಪಾದನೆ ಮಾಡಿರ್ತಕ್ಕಂಥ ಬೇಕಾದ್ರೆ ಕಾರ್ ತೊಗೊಂಡೋಗು ಅಂತಾನೆ. 20 ವರ್ಷ ಸಂಪಾದನೆ ಮಾಡಿರ್ತಕ್ಕಂಥ ಒಡವೆಗಳನ್ನ ಕೊಟ್ಬಿಡ್ತಾನೆ. 20-30 ವರ್ಷ ಸಂಪಾದನೆ ಮಾಡಿರ್ತಕ್ಕಂಥ ಹಣಕಾಸು ಬ್ಯಾಂಕ್ ಚೆಕ್ ಕೊಟ್ಬಿಡ್ತೀನಿ, ಇವಾಗಲೇ ದುಡ್ಡು ಕೊಟ್ಬಿಡ್ತೀನಿ, ತೊಗೊಂಡು ಹೋಗ್ಬಿಡಪ್ಪ ಅಂತ. ಯಾವುದು ಬೆಲೆ ಜಾಸ್ತಿ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ಒಂದು ಬೆಲೆ ಇರೋದೇ ನಮ್ಮ ಜೀವಕ್ಕೆ. ಎಷ್ಟು ಈಸಿಯಾಗಿ ಟಕ್ ಅಂತ ಕೊಲೆ ಮಾಡಿಬಿಡ್ತಾರೆ ಅಂತಂದರೆ, ಜೀವದ ಬೆಲೆ, ಜೀವದ ಹಂಗು ಗೊತ್ತಿಲ್ಲದೆ ಇರತಕ್ಕಂಥವರು
ಜಸ್ಟ್ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದರೆ ಎಂಥ ನೀಚ ಬುದ್ಧಿ ಇರ್ಬೋದು. ಹಾಗೆ ಮಾನವೀಯತೆ ಇದ್ದರೆ ಆ ಧರ್ಮದವರು ಇದನ್ನು ಖಂಡಿಸಬೇಕು. ಮೊದಲು ತುಂಬ ಲೇಟಾಗಿ ಬಂದು ನಾವು ಖಂಡಿಸ್ತೀವಿ ಅನ್ನೋದು ಕಣ್ಣೊರೆಸೋ ಕಾರ್ಯಕ್ರಮ. ನಾನು ನೋಡಿದ್ದೀನಿ ತುಂಬ ಸತಿ, ಕಳೆದ ಎಷ್ಟೋ ವರ್ಷಗಳು ನೋಡಿದ್ದೀನಿ. ಕಣ್ಣೊರೆಸೋ ಕಾರ್ಯಕ್ರಮಗಳನ್ನ ಭಾಳಷ್ಟು ಮಾಡ್ತಾರೆ. ನಮ್ಮಲ್ಲಿ ಒಳಗಿರೋರು ಕಣ್ಣೊರೆಸೋ ಕಾರ್ಯಕ್ರಮ ಮಾಡ್ತಾರೆ, ಆ ಕಡೆ ಇರೋರು ಕಣ್ಣೊರೆಸೋ ಮಾಡಿರ್ತಾರೆ. ಅದಲ್ಲ, ಮಾನವೀಯತೆ ಮೊದಲು ಅಂತ ಇಟ್ಟರೆ ಖಂಡಿತ ಬದಲಾಗಕ್ಕೆ ಭಾಳ ಇಷ್ಟ. ವರ್ಲ್ಡ್ ಪೀಸ್ ಈಸ್ ವೆರಿ ಇಂಪಾರ್ಟೆಂಟು. ನಮ್ಮ ಶಾಸ್ತ್ರದಲ್ಲಿ ಎಷ್ಟೊಂದು ಲೇ ಡೌನ್ ಮಾಡಿದ್ದಾರೆ. ವಸುದೈವ ಕುಟುಂಬಕಂ ಅಂತ ಕರೀತಾರೆ. ವಸುದೈವ ಕುಟುಂಬಕಂ ಅಂದರೆ ಎಂಟೈರ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಅಂತ ಕರೀತಾರೆ. ನಾವು ವಿಭಜನೆ ಮಾಡೇ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ಆ ರೀತಿ ಇತ್ತು, ಈ ರೀತಿ ಇತ್ತು, ವರ್ಣಗಳಿತ್ತು ಅಂತ. ಅದೆಲ್ಲ ಸಣ್ಣ ಸಣ್ಣ ವಿಚಾರಗಳು. ದೊಡ್ಡದಾಗಿ ನಾವು ಯೋಚನೆ ಮಾಡಿದ್ರೆ, ಮೂಲವಾಗಿ ಹೇಳ್ಕೊಂಬಂದಿರ್ತಕ್ಕಂಥದ್ದನ್ನು ನಾವು ನೋಡಿದ್ರೆ, ಮೊದಲು ಹೇಳಿರ್ತಕ್ಕಂಥದ್ದೇ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳಿದ್ದೀವಿ. ಎಲ್ಲರಿಗೂ ಕೂಡ ಮಂಗಳವಾಗಲಿ, ಹಣಕಾಸು ಅಭಿವೃದ್ಧಿ ಬರಲಿ ಅಂತ ಸನ್ಮಂಗಳಾನಿ ಭವಂತು ಅಂತ ಹೇಳಿದ್ದೀವಿ. ಅದರ ಜೊತೆಗೆ ವಸುದೈವ ಕುಟುಂಬಕಂ, ನೀವು ಯಾವುದೇ ಜಾತಿ ಧರ್ಮ ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಆದರೂ ಕೂಡ ನಮ್ಮ ಒಂದು ಭೂಮಿ ಇರ್ತಕ್ಕಂಥದ್ದು ಒಂದು ಫ್ಯಾಮಿಲಿ. ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಇದು ಮುಂದೆ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ವರ್ಷ ಭವಿಷ್ಯ ನೋಡಿದಾಗ 28ಅಲ್ಲಿ 30ಲಿ ಮತ್ತು ಮೇಜರ್ ಸ್ಟ್ರೈಕ್ 47ಅಲ್ಲಿ 2047ಅಲ್ಲಿ ತುಂಬ ಘೋರವಾಗಿರ್ತಕ್ಕಂಥದ್ದು ಆ 3 ಇಯರ್ಸ್ ನಡೆಯುತ್ತೆ. 45, 46, 47, 48ವರೆಗೂ ಕೂಡ ಅದರದ್ದು ರೆಪ್ರಿಕಷನ್ಸ್ ಇರುತ್ತೆ. ಆ ಟೈಮಲ್ಲಿ ನಮ್ಗೆ ಏಜ್ ಎಷ್ಟಾಗಿರುತ್ತೋ ಇರ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಇಟ್ ಈಸ್ ಆಲ್ರೆಡಿ ಪ್ರೀ ರಿಟರ್ನ್. ಇದನ್ನು ನೋಡ್ಕೊಂಡು ನಾವೇನು ಒಬ್ರೊಬ್ರಿಗೆ ಕಾಲು ಹೇಳ್ಕೊಳ್ಳೋದಲ್ಲ, ವಿಚಾರವನ್ನು ತಿಳ್ಕೊಂಡು ಮುಂದೆ ಏನು ಮಾಡಬೇಕು, ಆಗೋಗಿರೋದನ್ನು ನಾವು ತುಂಬ ವಿ ಡಿಸ್ಕಸ್ ಎ ಲಾಟ್ ವಿಚ್ ಈಸ್ ಆಲ್ರೆಡಿ ಓವರ್. ತುಂಬ ನೋಡಿ, ನಾವೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಾವೇನು ಮಾಡ್ತೀವಿ, ಎಲ್ಲ ಮುಗಿದೋಗಿರೋದನ್ನು ಡಿಸೆಕ್ಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಪರ ವಿರೋಧ ಡಿಬೇಟ್ ಯಾವುದಕ್ಕೆ ಮಾಡ್ತೀವಿ ನಾವು? ಮುಂದೆ ಆಗೋದ ಬಗ್ಗೆನಾ? ಆಗೋಗಿರೋದ ಬಗ್ಗೆ. ಅವ್ರು ಯಾರು ಮಾಡಿದ್ರು, ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಇವ್ರು ಯಾಕೆ ಬಂದರು? ಕಾನ್ಸ್ಟೆಂಟಾಗಿ ಮುಂದೆ ಆಗೋದನ್ನ ಬಗ್ಗೆ ನಾವು ಮುಂಚೆನೇ ನಾವು ಪ್ರೀ ಪ್ಲ್ಯಾನಿಂಗ್ ಮಾಡಿದ್ರೆ ಭವಿಷ್ಯ ಹಿಂಗಾಗುತ್ತೆ ಅಂತ ಹೇಳುತ್ತೆ. ಅದನ್ನು ಎತ್ತೆಚ್ಕೊಂಡ್ರೆ ಮೇಜರ್ ಡ್ಯಾಮೇಜಸ್ನ ನಾವು ತಡೆ ಹಿಡಿಬೋದು. ಆಲ್ರೆಡಿ ಹೇಳಿದ್ದೀನಿ, 27, 29, 33, 44 to 48 ದಿ ಮೋಸ್ಟ್ ಡಿಫಿಕಲ್ಟ್ ಪೀರಿಯಡ್. ಯಾಕೆ ಆ ಥರ ಬರ್ತಾ ಇದೆ 47 ಟು ಅಂದರೆ ಗ್ರಹಗಳ ಒಂದು ಸಂಯೋಜನೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಅದಕ್ಕೇನು ಡಿಫ್ರೆನ್ಷಿಯೇಷನ್ ಮಾಡಲ್ಲ ಅವೆಲ್ಲ. ಅಯ್ಯೋ ನೀನು ಯಾವ ಧರ್ಮ ಆಗಿದ್ರೇನು, ವಿ ಹ್ಯಾವ್ ಎ ಪಾತ್, ಆ ಪಾತ್ಗೆ ನಾವು ಮಾಡಬೇಕಷ್ಟೆ. ಇಲ್ಲಾಗಿಲ್ಲ ಅಂದರೆ ಇನ್ನೊಂದು ಡ್ಯಾಮೇಜ್ ಮಾಡ್ತೀವಿ. ಆದರೆ ಒಂದೇನೋ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಅಂತಂದಾಗ, ಯಾರೋ ಸತ್ರು ಅಂತಂದಾಗ ನಮ್ಮ ಕಿವಿಗೆ ಬೀಳಲ್ಲ, ಅವ್ರು ಸತ್ರು. ಇವತ್ತು ನಿನ್ನೆ ಇನ್ಸಿಡೆನ್ಸಲ್ಲಿ ಒಂದು 85 ಜನ ರೋಡ್ ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಆಲೋಚನೆ ಇಲ್ಲ. ಕೇವಲ 25 ಜನ ಪ್ಲಸ್ ಗುಂಡಿನ ದಾಳಿಗೆ, ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅಂದಾಗ ನ್ಯೂಸೇ ಆಗೋಯ್ತು. 85 ಜನ ಹೋಗಿದ್ದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇವರು ಸತ್ತಿದ್ದಾರೆ, ಇದು ರೋಡ್ ಆಕ್ಸಿಡೆಂಟು ಅಂತ ಹೇಳಿ ಅದು ಬಂದಿಲ್ಲ. ಕಲೆಕ್ಟಿವ್ ಆಗಿ ಒಂದು ಜಾಗದಲ್ಲಿ ಸ್ವಲ್ಪ ಹೊತ್ತು ಮುಂಚೆ ನಾನು ಸಾಯ್ತೀನಿ ಅಂತಲೇ ಗೊತ್ತಿರಲ್ಲ, ಇನ್ನೇನು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಯಾರೊಬ್ಬರು ಬಂದು ನೀನು ಯಾರು, ನಿನ್ನ ಐಡೆಂಟಿಫಿಟಿ ಏನು, ನೀನು ಯಾವ ಒಂದು ಧರ್ಮದವನು, ಜಾತಿ ಕೇಳಿಲ್ಲ, ಅಲ್ಲಿ ಧರ್ಮ ಕೇಳಿದ್ದಾರೆ. ಜಾತಿ ಕೇಳಿ ಯಾರಿಗೂ ಬಿಡಲ್ಲ, ನೀವು ಯಾವ ಜಾತಿ ಆದರೂ ಅಷ್ಟೇ ಬಿಡಲ್ಲ. ಧರ್ಮ ಕೇಳಿದ್ರು. ಈ ಧರ್ಮದವರ ಸೆಕೆಂಡ್ಸ್ ಪಾಯಿಂಟ್ ಬ್ಲ್ಯಾಂಕ್. ಪ್ರೆಷಿಯಸ್ ಲೈಫ್. ಎಲ್ಲರೂ ಕೂಡ ಇವತ್ತೇನು ನಾವು ಬರ್ತೀವಿ, ನಾವು ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಓಡ್ತೀವಿ, ನಮ್ಮ ಜೀವನಕ್ಕೆ ಓಡ್ತಾ ಇರೋದು, ಚೆನ್ನಾಗಿರೋಕ್ಕೆ ಓಡ್ತಾ ಇರೋದು. ಇವತ್ತು ಆಫೀಸ್ಗೆಲ್ಲ ಓಡೋಗ್ತೀವಿ.
ನಿಮ್ಮ ಮನೇಲಿರ್ತಕ್ಕಂಥ ಗಂಡಂದೆಲ್ಲ ಕಳಿಸ್ತೀರ ಆಫೀಸ್ಗೆ ಹೋಗಿ ಬನ್ನಿ, ಬಿಸ್ನೆಸ್ಗೆ ಹೋಗಿ ಬನ್ನಿ ಅಂತ. ಯಾಕೆ? ನಾವು ಚೆನ್ನಾಗಿರ್ಬೇಕಂದ್ರೆ ದುಡಿಬೇಕು, ಕರ್ಮ ಮಾಡಬೇಕು, ದುಡಿಬೇಕು, ಇದು ಮಾಡಬೇಕು. ಇಂಥ ಸಂದರ್ಭದಲ್ಲಿ ಪ್ರೆಷಿಯಸ್ ಲೈಫ್ ಹೋಗ್ಬಿಟ್ಟಾಗ, ನಮ್ಗೆ ಇಂಡಿಕೇಷನ್ ಇದ್ದಾಗಲೂ ಹೋಗ್ಬಿಟ್ಟಾಗ ತುಂಬ ಬೇಜಾರಾಗುತ್ತೆ. ಎಲ್ಲ ತೀರೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಟೆರರಿಸ್ಟ್ ಅನ್ನೋರು, ಉಗ್ರವಾದಿಗಳಿಗೆ ಅವರ ಧರ್ಮದ ದೇವರು ಮತ್ತು ನಮ್ಮ ಧರ್ಮದ ದೇವರು ಕೂತ್ಕೊಂಡು ಬುದ್ಧಿ ಕೊಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೊರತು, ಒಬ್ಬ ಮನುಷ್ಯನ ಕೊಲ್ತಕ್ಕಂಥದ್ದು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅದನ್ನು ಖಂಡನೆ ಮಾಡಿಲ್ಲ ಅಂತಂದರೆ ಅದು ಮಾನವೀಯತೆ ಮೌಲ್ಯಗಳೇ ಅಲ್ಲ, ಅದು ಪುಸ್ತಕದ ಬದನೆಕಾಯಿ ಆಗುತ್ತೆ ಅಷ್ಟೇ ಹೊರತು, ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಬದನೆಕಾಯಿ ಆಗುತ್ತೆ ಹೊರತು, ಮಾನವೀಯತೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಅಣ್ಣನೋ ಅಥವಾ ನಮ್ಮ ತಮ್ಮನೋ ಆ ಜಾಗದಲ್ಲಿದ್ದು ಅಥವಾ ನಾವೇ ಆ ಜಾಗದಲ್ಲಿದ್ದು ನೋಡಿದಾಗ ಭಾಳ ದುಃಖ ಆಗುತ್ತೆ. ಉಗಾದಿ ಭವಿಷ್ಯ ಒಂದು ಕಡೆ ಇರಲಿ, ಆದರೆ ಇದೆಲ್ಲ ಆದಾಗ ನಾವು ಎತ್ತೆಚ್ಕೊಂಡು ಮುಂದೆ ಒಂದು ದಿವಸದಲ್ಲಿ ನಮ್ಮ ಭಾರತದಲ್ಲಿ ಅಸ್ಟ್ರಾಲಜಿನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳಿ ನನ್ನ ಒಂದು ಸಣ್ಣ ಧ್ವನಿ, ಅಸ್ಟ್ರಾಲಜಿನ ನ್ಯಾಷನಲ್ ಲೆವೆಲಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಮೊದಲು ಎಲ್ಲ ವಾಹಿನಿಗಳು ಜ್ಯೋತಿಷ್ಯನ ಸತ್ಯ ಅಂತ ಹೇಳಿ ಅರ್ಥೈಸ್ಕೊಂಡ್ರೆ ಮುಂದೆ ನ್ಯಾಷನಲ್ ವಿಚಾರದಲ್ಲಿ ಸೈಂಟಿಫಿಕ್ ಅಸ್ಟ್ರಾಲಜಿಕಲ್ ವ್ಯೂಸ್ ಅಂತ ಮುಂದಿನ ವರ್ಷ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋದಾಗ ಪ್ಲ್ಯಾನಿಂಗ್ ಅದ್ಭುತವಾಗಿರುತ್ತೆ, ನೋವುಗಳು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಯುಗಾದಿ ಭವಿಷ್ಯದಲ್ಲಿ ಹೇಳಿರುವಂತಹ ದಿನೇಶ್ ಪಂಡಿತ್ ಗುರೂಜಿಯವ್ರದ್ದು ಭವಿಷ್ಯವಾಣಿ ನಿಜವಾಗಿರುವಂಥದ್ದು. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದರು. ಇನ್ನು ಪ್ಲಾನೆಟ್ಸ್ ಒಂದು ಏನಿದೆ ಅದರ ಮಾಹಿತಿ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು.
ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.